ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ GK ವ್ಲಾಗ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ನಮಸ್ತೆ ಫ್ರೆಂಡ್ಸ್. ಇವತ್ತು ನಾನು ನಿಮಗೊಂದು ರೆಡಿ ಪಲ್ಯ ಮಾಡಿಟ್ಕೊಳ್ಳೋದು ಫ್ರೈಡ್ ರೈಸ್ದು ತೋರಿಸ್ತಾ ಇದ್ದೀನಿ. ಇದು ಯಾರಾದ್ರು ಗೆಸ್ಟ್ ಬರೋರಿದ್ದರೆ, ನೆಕ್ಸ್ಟ್ ಡೇಗೆ ತುಂಬ ಬ್ಯುಸಿ ಇದ್ದರೆ ಮೊದಲೇ ಮಾಡಿಟ್ಕೋಬೋದು, ಹಿಂದಿನ ದಿನವೇ ಮಾಡಿಟ್ಕೋಬೋದು. ಮಕ್ಕಳು ಬರ್ಡೇ ಪಾರ್ಟಿ ಇದ್ದರೆ ಎಲ್ಲ ತುಂಬ ರುಚಿಯಾಗಿರುತ್ತೆ. ಈ ಪಲ್ಯ ಅನ್ನಕ್ಕೆ, ಬಿಸಿ ಅನ್ನಕ್ಕೆ ಕಲಿಸ್ಕೋಬೋದು ರೆಡಿ ಮಾಡಿಟ್ಕೊಂಡು. ಬನ್ನಿ ನೋಡೋಣ ಏನೇನು ಬೇಕು ಅಂತ ಮೊದಲೇ ನೋಡ್ಕೊಂಬರೋಣ. ತರಕಾರಿಗಳು ಇದಕ್ಕೆ ಮೇಯ್ನು ಕ್ಯಾಬೇಜು 1 ಬಟ್ಲು ಸಣ್ಣಗೆ ಹೆಚ್ಕೊಂಡಿರೋದು, ಹಾಗೆ ಕ್ಯಾಪ್ಸಿಕಮ್ 1 ಬಟ್ಲು ತೊಗೊಂಡಿದ್ದೀನಿ, ಬೀನ್ಸು 1 ಬಟ್ಲು ತೊಗೊಂಡಿದ್ದೀನಿ, ಸ್ಪ್ರಿಂಗ್ ಆನಿಯನ್ನು ಅಥವಾ ಈರುಳ್ಳಿ ಕಾವು ಅಂತಾರಲ್ಲ ಅದು ಸಣ್ಣದಾಗಿ ಹೆಚ್ಕೊಂಡಿರೋದು 1 ಬಟ್ಲು ಕ್ಯಾರೆಟ್. ಇಷ್ಟು. ಇನ್ನೂ ಬೇಕಿದ್ರೆ ಯಾವುದಾದ್ರೂ ತರಕಾರಿ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಬಟಾಣಿ ಈ ಥರ ಎಲ್ಲ ಆ್ಯಡ್ ಮಾಡ್ಕೋಬೋದು. ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಎಣ್ಣೆ ಸ್ವಲ್ಪ, ಹಾಗೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮತ್ತು ಮ್ಯಾಜಿಕ್ ಮಸಾಲ 1 ಪ್ಯಾಕೆಟು, ಸ್ವಲ್ಪ ಪೆಪ್ಪರು, ಹಾಗೆ ವಿನೆಗರು, ಸೋಯಾ ಸಾಸು ಮತ್ತು ಟೊಮೆಟೊ ಕೆಚಪ್. ಮೊದಲಿಗೆ ಬೆಳ್ಳುಳ್ಳಿ ಒಂದು 8-10 ಎಸಳು ತೊಗೊಂಡಿದ್ದೀನಿ. ಖಾರಕ್ಕೆ ತಕ್ಕನಷ್ಟು ಹಸಿಮೆಣಸಿನ್ಕಾಯಿ ರಫಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಗೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ, ಮೊದಲಿಗೆ ಯಾವುದು ತುಂಬ ಜಾಸ್ತಿ ಬೇಯಬೇಕು ಆ ಥರ ತರಕಾರಿ ಫಸ್ಟ್ ಬೀನ್ಸ್ ಹಾಕ್ಕೊಳ್ಳೋಣ. ಸ್ವಲ್ಪ ಗಟ್ಟಿಗಿರುತ್ತಲ್ಲ ಇದು. ಇದನ್ನ ನೀವು ಮೆತ್ತಗಾದರೂ ಬೇಯಿಸ್ಕೋಬೋದು, ಅಥವಾ ಕ್ರಂಚಿಯಾಗಿರಲಿ ಅಂದರೆ ಸ್ವಲ್ಪ ಹುರ್ಕೊಂಡ್ರೂ ಸಾಕು. ಫ್ರೈಡ್ ರೈಸಿಗೆ ಹೇಗೆ ಬೇಕು ಹಾಗೆ. ಒಂಚೂರು ಚಿಟಿಕೆ ಉಪ್ಪು ಹಾಕಿದರೆ ಬೇಗ ನೀರು ಬಿಟ್ಕೊಳ್ಳುತ್ತೆ. ಬೇರೆ ನೀರು ಸೇರಿಸುವಾಗಿರಲ್ಲ, ಬರೀ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು. ಈಗ ಇದು ಸ್ವಲ್ಪ ಆಗ್ತಿದ್ದಂಗೆ ಅದಕ್ಕೆ ಕ್ಯಾಬೇಜ್ ಹಾಕ್ಕೊಳ್ಳೋಣ. ನಾನು ಕ್ಯಾಬೇಜ್ ಸ್ವಲ್ಪ ಸಾಫ್ಟಾಗಿರಲಿ ಅಂತ ಮೊದಲೇ ಹಾಕ್ಕೊಂಡಿದ್ದೀನಿ. ಬೇಕಾದರೆ ಮೇಲೆ ಲಾಸ್ಟಲ್ಲೂ ಹಾಕ್ಕೋಬೋದು. ಫ್ರೈ ಮಾಡ್ಕೊಳ್ಳೋಕ್ಕೆ ಎಲ್ಲ ತರಕಾರಿಗಳು ಬೆರೆಸುವಾಗ ಕೊನೆಯಲ್ಲೂ ಹಾಕ್ಕೋಬೋದು. ಈ ಗೊಜ್ಜಿಗೆ ಸಾಸ್ಗಳು ಎಲ್ಲ ಹಾಕಿರೋದ್ರಿಂದ, ಸ್ವಲ್ಪ ಪ್ರಿಸರ್ವೇಟಿವ್ಸ್ ಇರೋದ್ರಿಂದ ಕೆಡಲ್ಲ. ನೀವು 1 ವಾರ ತನಕ ಇಟ್ಕೋಬೋದು ಫ್ರಿಜ್ಜಲ್ಲಿ. ಮಕ್ಕಳಿಗೆಲ್ಲ ಪೀಜ್ನಲ್ಲಿರೋರಿಗೆಲ್ಲ ಮಾಡಿ ಕಳಿಸ್ಬೋದು. ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡಾಗ ಏನಂದರೆ ನೀರು ಬಿಟ್ಕೊಳುತ್ತೆ, ಬೇಗ ಆಗುತ್ತೆ ಸ್ವಲ್ಪ. ಎಣ್ಣೆ ಮೇಲೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಇದೊಂದು ಸೈಡಿಗೆ ಇದನ್ನ ಇಟ್ಕೊಳ್ಳೋಣ. ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕ್ಯಾರೆಟ್ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೂ ಎಷ್ಟು ಬೇಕಷ್ಟು ಒಂಚೂರು ಉಪ್ಪು ಹಾಕ್ಕೊಂಡ್ರೆ ಬೇಗ ಆಗುತ್ತೆ. ಹಾಗೆ ಉಪ್ಪು ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಎಲ್ಲ ತರಕಾರಿಗಳಿಗೂ. ಸ್ವಲ್ಪ ಬೇಯಲಿ, ಇದು ಮೆತ್ತಗಾಗಲಿ. 1-2 ನಿಮಿಷ ಆ ಥರ ಮುಚ್ಚಿಟ್ರೆ ಬೇಗ ಮೆತ್ತಗಾಗುತ್ತೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಫ್ರೈ ಆಗಿದೆ. ನೋಡಿ ಸಾಫ್ಟಾಗಿ ಬೆಂದಿದೆ. ಈಗ ಸಾಫ್ಟ್ ಬೇಡ ಅಂದರೆ ಇಷ್ಟೇ ಸಾಕು, ಇಲ್ಲ ಸ್ವಲ್ಪ ಸಾಫ್ಟ್ ಬೇಕಂದರೆ 1-2 ನಿಮಿಷ ಮುಚ್ಚಿ ಬೇಯಿಸ್ಕೋಬೇಕು. ಕ್ಯಾರೆಟ್ ಎಲ್ಲ ಬೆಂದಿದೆ ಅಂತ ಒಂದ್ಸರಿ ನೋಡ್ಕೊಂಬಿಡೋಣ. ಮಕ್ಕಳು ಬರ್ಡೇ ಪಾರ್ಟಿಗೆಲ್ಲ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಿರುತ್ತಲ್ಲ, ಇದನ್ನೆಲ್ಲ ಮೊದಲೇ ಹಿಂದಿನ ದಿನವೇ ಮಾಡಿಟ್ಕೋಬೋದು. ತರಕಾರಿ ಎಲ್ಲ ಹೆಚ್ಕೊಂಡು ಈ ಥರ ಪಲ್ಯ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಡೇ ಬಿಸಿ ಅನ್ನ ಮಾಡಿ ಅದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ಎಷ್ಟು ಬೇಕಷ್ಟು ಕಲಿಸ್ಕೊಂಡು ಇಟ್ಕೋಬೋದು. ಈಗ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಹಾಗೆ ಈರುಳ್ಳಿ ಕಾವು, ಸ್ಪ್ರಿಂಗ್ ಆನಿಯನ್, ಅದನ್ನು ಎರಡನ್ನೂ ಹಾಕ್ಕೊಳ್ಳೋಣ. ಬೇಗ ಮೆತ್ತಗಾಗ್ಬಿಡುತ್ತೆ ಇದು. ಸ್ವಲ್ಪ ಬೇಕಿದ್ರೆ ಮೇಲೆ ಎಣ್ಣೆ ಹಾಕ್ಕೋಬೋದು. ಇದಕ್ಕೆ ರಿಫೈಂಡ್ ಆಯಿಲ್ ತೊಗೊಂಡಿದ್ದೀನಿ ನಾನು.
ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಇದಕ್ಕೆ ತಕ್ಕಷ್ಟು. ಸ್ವಲ್ಪ ಉಪ್ಪು ಮುಂದಿದ್ರೂ ಅನ್ನ ಕಲಿಸ್ಕೊಳ್ಳುವಾಗ ಕರೆಕ್ಟಾಗಿ ಆಗುತ್ತೆ. ಹಾಗಾಗಿ ಏನು ಉಪ್ಪು ಜಾಸ್ತಿ ಆಗ್ಬೋದು ಅಂತ ತಲೆ ಕೆಡಿಸ್ಕೊಳ್ಳೋವಾಗಿರಲ್ಲ. ಹಾಗಂತ ಜಾಸ್ತಿ ಹಾಕೋಬಾರ್ದು. ಎಲ್ಲ ನೀಟಾಗಿ ಕುಡಿಸ್ಕೊಳ್ಳೋಣ. ಸ್ವಲ್ಪ ಬೇಯಲಿ. ಈ ಥರ ಕ್ವಾಂಟಿಟಿ ಎಷ್ಟು ಬೇಕಾದರೂ ಮಾಡಿಡ್ಬೋದು, ಜಾಸ್ತಿ ಜನರಿಗೆಲ್ಲ ಮಾಡೋದಾದ್ರೂ. ಪಲಾವೆಲ್ಲ ನಾವು ತಕ್ಷಣ ಮಾಡೋದಾದರೆ ತುಂಬ ಮೆತ್ತಗಾಗುತ್ತೆ, ಆ ಥರ ಆಗುತ್ತಲ್ಲ. ಇದು ತುಂಬ ಚೆನ್ನಾಗಿರುತ್ತೆ ಕಲಿಸ್ಕೊಳ್ಳೋಕ್ಕೆ. ಎಷ್ಟು ಬೇಕಷ್ಟು ಕಲಿಸ್ಕೋಬೋದು. ಒಂದು ಪಕ್ಕಕ್ಕೆ ಸರಿಸ್ಕೊಳ್ಳೋಣ. ಅಲ್ಲೇ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಫಸ್ಟು. ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಆಪ್ಷನಲ್ಲು, ಇಲ್ಲಾಂದರೆ ಶುಂಠಿ, ಯಾವುದಾದ್ರೂ ಒಂದು ಹಾಕೋಬೋದು. ಎರಡನ್ನೂ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ. ಸ್ವಲ್ಪ ಹಸಿ ವಾಸನೆ ಹೋಗಲಿ. ಇನ್ನೂ ಎಣ್ಣೆ ಸೇರಿಸ್ಕೋಬೋದು ಇದಕ್ಕೆ ಸ್ವಲ್ಪ ಎಣ್ಣೆ ಮುಂದಿರಬೇಕು, ಅವಾಗ ಅನ್ನ ಕಲಿಸ್ಕೊಳ್ಳುವಾಗ ಕರೆಕ್ಟಾಗಿ ಆಗುತ್ತೆ. ಈಗ ಸೋಯಾ ಸಾಸ್ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳೋಣ. ಈ ಪಲ್ಯ ಸುಮಾರು 1 kg ಅನ್ನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ ನಾನೀಗ. ವಿನೆಗರ್ ಹಾಕ್ಕೊಳ್ಳೋಣ ಹಾಗೆ 1 ಟೇಬಲ್ ಸ್ಪೂನು. ಇವೆಲ್ಲ ಹಾಕೋದ್ರಿಂದ ಬೇಗ ಹಾಳಾಗಲ್ಲ ಈ ಪಲ್ಯ. ಥ್ಯಾಂಕ್ ಯು.